ವಿದ್ಯಮಾನಗಳ ವಿಶ್ಲೇಷಣೆ. ಸರ್ಕಾರಗಳು ಹೇಳಿದ್ದೇನು, ಜನತೆಗೆ ಕೊಟ್ಟಿದ್ದೇನು, ವರ್ತಮಾನ ವಿಚಾರಗಳ ಚಿಂತನೆ, ಸಮಸ್ಯೆ ಸಂಘರ್ಷ, ಸುಖ ದುಃಖಗಳ ಅವಲೋಕನ, ದಿನನಿತ್ಯದ ಆಗುಹೋಗುಗಳ ಚರ್ಚೆ, ಹಲವು 10 ವಿಷಯಗಳ ಮಂಥನ, ವಿಚಾರ ವಿವಾದ. ಉದಯ ವೀಕ್ಷಕರಿಗೆಲ್ಲ ವಿಚಾರ ವಿವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ರಾಜ್ಯದ ರಾಜಕೀಯ ಪರಿಸ್ಥಿತಿ ಸಂಬಂಧಪಟ್ಟಂತೆ ಈಗಾಗಲೇ ಬಹಳಷ್ಟು ಭಾರತೀಯ ಜನತಾ ಪಕ್ಷದ ನಾಯಕರೊಂದಿಗೆ ನಾನು ಚರ್ಚೆ ಮಾಡಿದ್ದೀನಿ. ಆ ಚರ್ಚೆ ಸಂದರ್ಭದಲ್ಲಿ ಆ ಪಕ್ಷದಲ್ಲಿನ ಆಂತರಿಕ ವಿಚಾರಗಳು ಮತ್ತು ಭಿನ್ನಮತೀಯ ಚಟುವಟಿಕೆಗಳು, ಆಮೇಲೆ ನಡೆದಂಥ ವಿದ್ಯಮಾನಗಳನ್ನು ಕೂಡ ನಾವಿಲ್ಲಿ ಸುವಿಸ್ತಾರವಾಗಿ ಚರ್ಚಿಸಿದ್ದೇವೆ. ಆದರೆ ಇಡೀ ಈ ಬೆಳವಣಿಗೆಯಲ್ಲಿ ಏನು ಕಳೆದ 20 ದಿನಗಳಿಂದ ಮೊದಲು ಒಂದು 20 ದಿನ ನಡೀತು ಭಾರತೀಯ ಜನತಾ ಪಕ್ಷದಲ್ಲಿ, ಆ ಪಕ್ಷದ ಬೇಡಿಕೆಗಳು ಅಥವಾ ಒತ್ತಾಯಗಳು, ಅದರಲ್ಲಿ ಆ ರೀತಿಯ ಫೋರ್ಸ್ನಲ್ಲಿ ಬಲಿಪಶುವಾಗಿದ್ದು ರಾಜ್ಯದ ಗ್ರಾಮೀಣಾಭಿವೃದ್ಧಿ ಸಚಿವೆ ಆಗಿದ್ದಂತಹ ಶೋಭಾ ಕರಂದ್ಲಾಜೆ ಅವರು. ಶೋಭಾ ಕರಂದ್ಲಾಜೆ ಅವರು ಯಾವ ಕಾರಣಕ್ಕಾಗಿ ರಾಜೀನಾಮೆ ಕೊಡಬೇಕಾಗಿ ಬಂತು, ಯಾಕೆ ಕೊಟ್ಟರು ಅನ್ನೋದು ಬಹುಶಃ ಅವ್ರಿಗೂ ಗೊತ್ತಿಲ್ಲ, ಹಾಗೆ ಅವ್ರ ಪಕ್ಷದ ಮುಖಂಡರಿಗೂ ಗೊತ್ತಿಲ್ಲ, ಮತ್ತು ಒತ್ತಾಯ ಮಾಡಿದಲ್ಲ ಅವ್ರಿಗೂ ಗೊತ್ತಿಲ್ಲ ಅಂತ ಅನಿಸುತ್ತೆ. ಆದರೆ ಕೆಲವರ ಒತ್ತಡಕ್ಕೆ ಮಣಿದು ಮುಖ್ಯಮಂತ್ರಿ ಯಡಿಯೂರಪ್ಪನವರು ರಾಜೀನಾಮೆಯನ್ನು ತಗೊಳ್ಳೋದ್ರಲ್ಲಿ ಮಾತ್ರ ಯಶಸ್ವಿಯಾಗಿದ್ದಾರೆ. ಇದು ಒಂದು ರೀತಿಯ ಇಡೀ ಭಿನ್ನಮತೀಯ ಚಟುವಟಿಕೆಗಳನ್ನು ನೋಡ್ಕೊಂಡು ಬಂದಂತಾಗ ಈ ಭಿನ್ನಮತೀಯರು ಅಥವಾ ಅತೃಪ್ತರು, ಭಿನ್ನಮತ ಹೊಂದಿದ್ದವರಿಗೆ ಸಿಕ್ಕಂತಹ ಒಂದು ಜಯ ಇರಬಹುದೇನೋ, ಆದರೆ ಪಕ್ಷಕ್ಕೆ ಅದರಿಂದ ಆಗಿರುವಂಥ ನಷ್ಟ ಕೂಡ ಅಪಾರವಾದದ್ದು ಅನ್ನೋದನ್ನ ಶೋಭಾ ಕರಂದ್ಲಾಜೆ ಅವರಿಗೆ ರಾಜ್ಯದಾದ್ಯಂತ ಉಂಟಾಗಿರ್ತಕ್ಕಂತಹ ಈ ಅನುಕಂಪದ ಅಲೆಯನ್ನು ನೋಡಿದಾಗ ಗೊತ್ತಾಗ್ತದೆ. ಇವತ್ತು ನನ್ನ ಜೊತೆ ಚರ್ಚೆ ಮಾಡಲಿಕ್ಕೆ, ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲಿಕ್ಕೆ ಶೋಭಾ ಕರಂದ್ಲಾಜೆ ಅವರು, ಮಾಜಿ ಸಚಿವೆ, ಇಲ್ಲಿದ್ದಾರೆ. ಅವ್ರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ನಮಸ್ತೆ ಮೇಡಮ್. ವೀಕ್ಷಕರನ್ನ ಈಗಾಗಲೇ ಹೇಳಿದೆ, ಈ ರಾಷ್ಟ್ರದ ರಾಜಕಾರಣದಲ್ಲಿ ಮಹಿಳೆಗೆ ಅತ್ಯುತ್ತಮವಾದ ಸ್ಥಾನಮಾನಗಳಿವೆ. ಮಹಿಳೆ ತನ್ನದೇ ಆದಂತಹ ವರ್ಚಸ್ಸನ್ನು, ತನ್ನದೇ ಆದಂತಹ ಸ್ಥೈರ್ಯವನ್ನು ರಾಜಕೀಯದಲ್ಲಿ ತನ್ನ ಹೆಜ್ಜೆ ಗುರುತನ್ನು ಮೂಡಿಸಿರೋದನ್ನು ನಾವು ಹಲವಾರು ರಾಜ್ಯಗಳಲ್ಲಿ ನೋಡ್ಬೋದು. ಕರ್ನಾಟಕದ ಮಟ್ಟವೂ ಕೂಡ ಬಹಳಷ್ಟು ಜನ ಹೆಣ್ಮಕ್ಳು ರಾಜ್ಯದ ರಾಜಕಾರಣದಲ್ಲಿ ತುಂಬ ಅತ್ಯುತ್ತಮ ಕೆಲಸಗಳನ್ನು ಮಾಡಿದ್ದಾರೆ. ತಮ್ಮ ಹೆಸರನ್ನು ಕೂಡ ಇವತ್ತು ನಾವು ನೋಡ್ಬೋದು. ಈಗ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಅದು ಪೂರ್ಣವಾಗಿ ಯಡಿಯೂರಪ್ಪರ ನಾಯಕತ್ವದಲ್ಲಿ ಅಧಿಕಾರ ವಹಿಸಿಕೊಂಡ ನಂತರ ಶೋಭಾ ಕರಂದ್ಲಾಜೆ ಅವರು ಪ್ರಥಮ ಬಾರಿಗೆ ಸಚಿವೆಯಾದರು. ಮೇಡಮ್, ಈಗ ನೀವು ಮಾಜಿ, ಕಳೆದ 15-16 ಹಿಂದೆ ನೀವು ಸಚಿವೆ ಆಗಿದ್ರಿ, ಈಗ ಮಾಜಿ ಸಚಿವೆ ಆಗಿದ್ರಿ, ಏನನ್ಸುತ್ತೆ ನಿಮಗೆ? ನನಗೇನು ವ್ಯತ್ಯಾಸ ಅನಿಸ್ತಾ ಇಲ್ಲ. ಸಚಿವೆ ಆಗಿದ್ದಾಗ ಅಧಿಕಾರಿಗಳು ನನ್ನ ಜೊತೆ ಇರ್ತಾ ಇದ್ರು, ಏನು ನಿರ್ಧಾರಗಳನ್ನು ನಾನು ತಗೋಬಹುದು ಈ ರಾಜ್ಯದ ಹಿತದೃಷ್ಟಿಯಿಂದ ಅದನ್ನು ತಗೊಳ್ಳಿಕ್ಕೆ ಒಂದು ಅವಕಾಶ ಇತ್ತು. ಆದರೆ ಇವತ್ತು ಮಾಜಿ ಸಚಿವೆಯಾಗಿ ಜನರ ಹತ್ರ ಹೋದಾಗ ಹಿಂದೆ ತೋರಿಸಿದಂತ ಪ್ರೀತಿಯನ್ನ ಜನ ಇವತ್ತು ತೋರಿಸ್ತಾ ಇದ್ದಾರೆ. ನನ್ನ ಬಗ್ಗೆ ವಿಶೇಷ ಆಸಕ್ತಿ ತೋರಿಸ್ತಾ ಇದ್ದಾರೆ, ಪ್ರೀತಿ ತೋರಿಸ್ತಾ ಇದ್ದಾರೆ, ಅನುಕಂಪ ತೋರಿಸ್ತಾ ಇದ್ದಾರೆ. ನಂಗೆ ಅನ್ಸುತ್ತೆ ಈ ಜನರ ಪ್ರೀತಿ ಗಳಿಸಿದ ಮೇಲೆ ನಾನು ಶಾಸಕಿಯಾಗಿ, ಮಂತ್ರಿಯಾಗಿ ಇದ್ದದಕ್ಕಿಂತ ಹೆಚ್ಚು ಪ್ರೀತಿ ಇವತ್ತು ನನಗೆ ಜನರ ಬಗ್ಗೆ ಸಿಗ್ತಾ ಇದೆ ಅಂತ ಅನಿಸಿದೆ. ರಾಜಕೀಯ